ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಬ್ರೋ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಅಂತ? ಬ್ರೋ ನಮ್ಮ ಫೇವ್ರೇಟ್ ಬಂದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಗಿಲ್ಲಿ. ಓಕೆ, ಹ್ಮ್. ಯಾಕೆ ಗಿಲ್ಲಿ ಅಂತ? ಬ್ರೋ ನಮ್ಮ ಮಿಡಲ್ ಕ್ಲಾಸ್ ಹುಡುಗರು ಬೆಳೆಬೇಕು ಬ್ರೋ. ಓಕೆ, ಈಗ ಬಿಗ್ ಬಾಸ್ ಅವರೇ ವಿನ್ನರ್ ಆಗ್ಬೇಕಾ? ಗಲ್ಲಿ ಗಲ್ಲಿಯಲ್ಲೂ ಹೋಗಿ ಕೇಳಿ ಈ ಸಲ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ. ಗಿಲ್ಲಿ ಗಿಲ್ಲಿ ಅದೇ, ಬಟ್ ಎಲ್ಲಾ ಕಡೆಗೂ ಗಿಲ್ಲಿ ಗಿಲ್ಲಿ ಅಂತಿದ್ದಾರೆ. ಹೌದು ಗಿಲ್ಲಿ ಟಾಸ್ಕ್ ಇಷ್ಟ ಆಗುತ್ತಾ ಅಥವಾ ಅವ್ನು ಮಾತಾಡೋದು ಅಥವಾ ಅವ್ನ ಕಾಮಿಡಿ ಯಾವ್ದು ಇಷ್ಟ ಬ್ರೋ. ಆಗುತ್ತೆ? ಅವ್ನು ಎಲ್ಲಾ ಶೋಗಳನ್ನು ಮಾಡ್ಕೊಂಡ್ ಬಂದಿದ್ದಾನೆ. ಇವತ್ತವರೆಗೂ ಯಾವತ್ತೂ ಫೇಲ್ ಆಗಿಲ್ಲ. ಹಾ, ಈ ಸಲೂ ವಿನ್ನರ್ ಅವನೇ. ವಿನ್ನರ್ ಅವರೇ. ಅವರೇ ಟಾಪ್ 2 ಯಾರು ಬರ್ಬೋದು ಅಂತೀರಾ? ಟಾಪ್ 2 ನನ್ನ ಪ್ರಕಾರ ಕಾವ್ಯ. ಕಾವ್ಯ. ಹೌದು, ಕಾವ್ಯದವ್ರದ್ದು ಜೋಡಿ ಇದೆಯಲ್ಲ, ಹೇಗಿದೆ? ಕಾವ್ಯ ಚೆನ್ನಾಗಿದೆ. ನನ್ನ ಪ್ರಕಾರ ಅವಳೇ ಸೆಕೆಂಡ್ ಬರ್ತಾರ ಅಂತೀರಾ? ಸೆಕೆಂಡ್ ಬಂದೇ ಬರ್ತಾರೆ. ರಕ್ಷಿತಾ ಬಗ್ಗೆ ಏನಾದ್ರು ಹೇಳ್ತೀರಾ? ರಕ್ಷಿತಾ ಬಗ್ಗೆ ಇಲ್ಲ ಬ್ರೋ, ಅವ್ರು ಈ ವೀಕ್ ನಾಮಿನೇಷನ್ ಆಗ್ತಾರೆ. ಈ ವೀಕ್ ಹೋಗ್ಬೋದು ಅಂತೀರಾ? ಹೌದು, ಧ್ರುವಂತಿದ್ದಾರೆ. ಅವರು ಎಲ್ಲ ಹೋಗ್ತಾರೆ ಬ್ರೋ. ನನ್ನ ಪ್ರಕಾರ ಗಿಲ್ಲಿನೇ ವಿನ್ನರ್. ಅಶ್ವಿನಿ ಗೌಡ ಬಗ್ಗೆ ಏನಂತೀರಾ? ಅಶ್ವಿನಿ ಅವರು ಓಕೆ, ಬಟ್ ಅವ್ರಿಗೆ ಸ್ವಲ್ಪ ಈಗೋ ಜಾಸ್ತಿ. ನಾನು ಹೌದು. ಯಾವತ್ತು ನಾನು ಅಂಬೋದು ಇರಬಾರ್ದು. ಹೌದು. ಓಕೆ, ರಘುದು ಮತ್ತೆ ಗಿಲ್ಲಿದು ಒಂದು ಕಾಂಬಿನೇಷನ್ ಇದೆ, ಯಾವ ತರ ಇರುತ್ತೆ ಅಂತ? ಹೌದು, ಚೆನ್ನಾಗಿಲ್ಲ, ಪರವಾಗಿಲ್ಲ, ಓಕೆ, ಏನು ಪ್ರಾಬ್ಲಮ್. ಚೆನ್ನಾಗಿದೆ. ಓಕೆ. ಧನುಷ್ ಬಗ್ಗೆ ಏನಾರು ಅಂತೀರಾ? ಧನುಷು ಚೆನ್ನಾಗಿ ಮಾತಾಡ್ತಾರೆ, ಬಟ್ ಅವ್ರು ಬರಲ್ಲ. ಬರಲ್ಲ. ರಾಶಿಕಾ ಇದಾರೆ, ಅವ್ರ ಬಗ್ಗೆ? ರಕ್ಷಿತಾ ಬಿಗ್ ಬಾಸ್ ಕೂಡ ನೋಡ್ತೀರಾ? ಓಕೆ ಬರ್ತಾರೆ. ಬಿಗ್ ಬಾಸ್ ನೋಡ್ತೀರಾ? ಬರಲ್ಲ ಅಂತೀರಾ? ಓಕೆ, ಥ್ಯಾಂಕ್ ಯು ಬ್ರೋ. ಓಕೆ, ಥ್ಯಾಂಕ್ ಯು. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಓಕೆ, ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಅಂತ? ಗಿಲ್ಲಿ ಯಾಕೆ ಗಿಲ್ಲಿ ನಿಮ್ಮ ಫೇವ್ರೇಟ್ ಅಂತ? ಗಿಲ್ಲಿ ಫೇವ್ರೇಟ್ ಯಾಕೆ ಅಂದ್ರೆ ಅವ್ನ್ ಬಡ ಕುಟುಂಬದಿಂದ ಬಂದಿದ್ದಾನೆ ನಿಜ, ಬಟ್ ಅವ್ನ್ ಟಾಸ್ಕ್ ಚೆನ್ನಾಗ್ ಆಡ್ತಾನೆ, ಕಾಮಿಡಿ ಚೆನ್ನಾಗ್ ಮಾಡ್ತಾನೆ. ಕೆಲಸ ಸುದೀಪ್ ಸರ್ ನಿನ್ನೆ ವೀಕೆಂಡ್ ಅಲ್ಲೇ ಹೇಳಿದ್ದಾರೆ. ಅವನು ಸೀಸನ್ 1 ಇಂದ ಸೀಸನ್ 12 ವರೆಗೂ, ಅಂದ್ರೆ ಸೀಸನ್ 11 ವರೆಗೂ ನೋಡಿದ್ದಾನೆ. ಪ್ರಥಮ ಫಸ್ಟ್ ಮತ್ತೆ ಹನುಮಂತದ್ದು ಎಲ್ಲಾ ನೋಡ್ಕೊಂಡ್ ಬಂದಿದ್ದಾನೆ. ಯಾವ ತರ ಇರ್ಬೇಕು, ಯಾವ ತರ ಆಡ್ಬೇಕಂತ ಎಲ್ಲ ನೋಡ್ಕೊಂಡ್ ಬಂದಿದ್ದಾನೆ. ಅವ್ನ್ ಬಡವ್ರ ಮಕ್ಳು ಬೆಳಿಬೇಕು, ಚೆನ್ನಾಗ್ ಆಡ್ಬೇಕು ಅಷ್ಟೇ, ಅವ್ನ್ ಗೆಲ್ಬೇಕು. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತಾನೆ ಹೇಳಿದ್ರು ಸುದೀಪ್ ಅವರು. ಹೌದು, ಅವ್ರೇ ಕ್ಲೂ ಕೊಟ್ಟಿದಾರಲ್ಲ ಸರ್ ಹೌದು. ಎಲ್ಲ. ಅದೇ, ಅವರು ಕೂಡ ಅದನ್ನ ಹೇಳ್ತಿದ್ರು. ನಾನು ಸ್ಟಾರ್ಟಿಂಗ್ ಇಂದನೂ ಕೂಡ ಕ್ಲೂ ಕೊಡ್ತಾ ಇದ್ದೆ, ಯಾರು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಹೌದು. ಅಂತ. ಅಂದ್ರೆ ಈಗ ಲಾಸ್ಟ್ ಇನ್ನೇನ್ 2 ವೀಕ್ಸ್ ಇದೆ, ಹಾ ಆಲ್ಮೋಸ್ಟ್ ಗಿಲ್ಲಿನೇ ವಿನ್ನರ್ ಅಂತ ಹೇಳ್ತಿದ್ದಾರೆ. ಹಾ ಏನಂತೀರಾ? ಗಿಲ್ಲಿ ವಿನ್ ಆಗ್ಲೇಬೇಕು. ಇಡೀ ಕರ್ನಾಟಕದಲ್ಲಿ ಎಷ್ಟೊಂದ್ ಜಿಲ್ಲೆಗಳಿದೆ, 32 ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಯೊಬ್ರು ಹೇಳ್ತಿರೋದು ಗಿಲ್ಲಿ ವಿನ್ ಆಗ್ಲೇಬೇಕು ಅಂತ. ಹೌದು. ಗಿಲ್ಲಿ ವಿನ್ ಆದ್ರೆ ಒಂಥರ ನಮ್ಗೂ ಖುಷಿ. ಅವ್ನ್ ವಿನ್ ಆಗ್ಬೇಕು, ಅವ್ನ್ ಬೆಳಿಬೇಕು, ಚೆನ್ನಾಗ್ Okay. ಬೆಳಿಬೇಕು. ಓಕೆ, ಈ ಸೀಸನ್ ಗಿಲ್ಲಿಗೆ ಕಾಂಪಿಟೇಟರ್ ಇಲ್ಲ ಅಂತೀರಾ ಅಥವಾ ಹೇಗೆ? ಅವ್ನ್ಗೆ ಕಾಂಪಿಟೇಟರ್ ಯಾರು ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ರಘು ಸರ್ನ ನೋಡಿದ್ರೆ ಅವರು ಆಡ್ಬೋದು, ಎಲ್ಲಾ ಟಾಸ್ಕು ಚೆನ್ನಾಗ್ ಆಡ್ತಾರೆ, ಬಟ್ ಗಿಲ್ಲಿ ವಿನ್ ಆದ್ರೆ ಚೆನ್ನಾಗಿರುತ್ತೆ. ಓಕೆ, ಅಶ್ವಿನಿ ಗೌಡ ಅವ್ರದ್ದು ಒಂದು ಫೈಟ್ ಇರುತ್ತೆ ಅವಾಗ್ಲೂ. ಹಾ, ಗಿಲ್ಲಿ ಜೊತೆ ಯಾವಾಗ್ಲೂ ಒಂದ್ ಫೈಟ್ ಇದ್ದೇ ಇರುತ್ತೆ. ಹ್ಮ್. ಅವರು ಲಾಸ್ಟ್ ವಾಶ್ರೂಮ್ ಅಲ್ಲಿ ಜಗಳ ಆಡಿದ್ದು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಇವರು. ಹೌದು. ಮತ್ತೆ ವೀಕೆಂಡ್ ಅಲ್ಲಿ ಅವರು ವಿಟಿ ನೋಡ್ಬಿಟ್ಟು ಧನುಷ್ ಎಲ್ಲ ಮತ್ತೆ ಅವ್ರಿಗೆ ಗೊತ್ತಾಗುತ್ತೆ ಫಸ್ಟ್ ಅಶ್ವಿನಿ ಮೇಡಮ್ ಸ್ಟಾರ್ಟ್ ಮಾಡಿದ್ದು ಅಂತ. ಬಟ್ ಅಶ್ವಿನಿ ಮೇಡಮ್ ಟಾಪ್ 5 ಅಲ್ಲಿ ಬರ್ತಾರೆ, ಅವ್ರೇನ್ ಬರ್ದೆ ಅಂತೂ ಇರಲ್ಲ. ಬಟ್ ಟಾಪ್ 1 ವಿನ್ ಆಗ್ಬೇಕಂದ್ರೆ ಗಿಲ್ಲಿನೇ ವಿನ್ ಆಗ್ಬೇಕು. ರಕ್ಷಿತಾಗೆ ಗಿಲ್ಲಿ ಮೇಲೆ ಲವ್ ಆಗಿದ್ಯಾ ಅಂತ? ಇಲ್ಲ ಸರ್, ರಕ್ಷಿತಾಗೆ ಇಲ್ಲ, ಆತರ. ಜಸ್ಟ್ ಫ್ರೆಂಡ್ ಅಂತ ನಮ್ ಭಾವನೆ, ಫ್ರೆಂಡ್ ಅಷ್ಟೇ. ಓಕೆ, ಸುದೀಪ್ ಅವರು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಅದನ್ನೇ ಹೇಳಿದ್ರು. ಹಾ ಕಾವ್ಯನ ಆಚೆ ಕಳಿಸಿ ಗಿಲ್ಲಿ ಪಕ್ಕದಲ್ಲಿ ಹಾ ರಕ್ಷಿತಾ ಇರ್ಬೇಕು ಅಂತ. ಅಂದ್ರೆ ಸುದೀಪ್ ಸರ್ ಹೇಳ್ತಾರೆ ಅಲ್ವಾ, ಅವರು ಕಾವ್ಯ ಅಂದ್ರೆ ಕಾಂಪಿಟೇಟರ್ ಇದ್ದಾರೆ, ಈಗ ಕಾವ್ಯ ಮತ್ತೆ ರಕ್ಷಿತಾ ಹ್ಮ್. ಕಾಂಪಿಟೇಟರ್ ಅಂತ. ಬಟ್ ಆದ್ರೂ ಗಿಲ್ಲಿ ಒಪ್ಕೊಳಲ್ಲ, ಅವಳನ್ನ ತಂಗಿ ಅಂತಾನೆ ನೋಡ್ತಿದ್ದಾನಿದ್ರ ಒಪ್ಕೊಳಲ್ಲ. ಒಪ್ಕೊಳ್ಳಲ್ಲ. ಹಾ, ಓಕೆ, ರಾಶಿಕಾ ಬಗ್ಗೆ ಏನಂತೀರಾ? ರಾಶಿಕಾ ಸೂರಜ್ ಇದ್ದಾಗ, ಫಸ್ಟ್ ಸೂರಜ್ ಬಂದಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಪರವಾಗಿರ್ಲಿಲ್ಲ. ಮತ್ತೆ ಇವ್ರು ಬರ್ತಾರಲ್ವಾ ರಜತ್ ಮತ್ತೆ ಚೈತ್ರ, ಆಗ ಅವಳು ಮತ್ತೆ ಸ್ವಲ್ಪ ಚೇಂಜ್ ಆಗ್ತಾಳೆ. ಈಗ ಆಡ್ತಿದ್ದಾಳೆ, ಬಟ್ ಟಾಪ್ 5 ಅಲ್ಲಿ ಬರೋದ್ ಡೌಟ್. ಧನುಷ್ ಇದಾರೆ. ಹಾ, ಧನುಷ್ ನಾನು ಅವ್ರನ್ನ ಫಸ್ಟ್ ಸೀರಿಯಲ್ ಇಂದ ನೋಡ್ತಾ ಇದೀನಿ, ಚೆನ್ನಾಗ್ ಆಡ್ತಾರೆ, ಚೆನ್ನಾಗ್ ಆಡ್ಲಿ. ಅವರು ಟಾಪ್ 3 ಇಲ್ಲ 2 ಬರ್ತಾರೆ. ಕಾವ್ಯನೂ ಅಷ್ಟೇ, 3 ಇಲ್ಲ 2. 3 ಇಲ್ಲ 2. ಹಾ ಅಂದ್ರೆ ಗಿಲ್ಲಿಂದನೇ ಕಾವ್ಯ ಅಂತೀರಾ? ಹೌದು, ಇಲ್ಲ ಅಂದ್ರೆ ಇಲ್ಲಿಂದಾನೇ ಕಾವ್ಯ ಇರೋದು, ಇಲ್ಲ ಅಂದ್ರೆ ಇರಲ್ಲ. ಯಾರು ಇಷ್ಟು ಸಪೋರ್ಟ್ ಮಾಡಲ್ಲ, ಮಾಡ್ತಾರೆ ಆಕ್ಚುಲಿ, ಇಲ್ಲ ಅಂತಲ್ಲ, ಅವ್ರವ್ರ ಐಡೆಂಟಿಟಿ ಇದೆ, ಇಲ್ಲ ಅಂತಲ್ಲ. ಬಟ್ ಆದ್ರೂ ಎಲ್ಲ ಒಂದ್ ಕಡೆ ಗಿಲ್ಲಿಯಿಂದಾನೇ ಕಾವ್ಯ. ಓಕೆ, ಈ ಸೀಸನ್ ಗಿಲ್ಲಿ ಇದ್ದಿದ್ದಕ್ಕೇನೆ ತುಂಬಾ ಟಾಪ್ ಅಲ್ಲಿ ಇದೆ ಅಂತೀರಾ? ಹೌದು ಸೀಸನ್ 12. ಹೌದು. ಓಕೆ. ಈ ಸೀಸನ್ 1 ಇಂದ 11 ನೋಡಿದ್ರೆ ಬೇರೆ, ಸೀಸನ್ 12 ಬೇರೆ ತರ ಇದೆ. ಯಾಕಂದ್ರೆ ಗಿಲ್ಲಿ ಇರೋದಕ್ಕೆ ಜಾಸ್ತಿ TRP ಚೆನ್ನಾಗ್ ಆಗ್ತಿದೆ. ಓಕೆ, ಎಲ್ರು ಏನ್ ಮಾಡ್ತಿದ್ರು ಅಂದ್ರೆ ಸೀಸನ್ ಲಾಸ್ಟ್ ವರೆಗೂ ಕಾಯ್ತಾ ಇದ್ರು ವಿನ್ನರ್ ಯಾರು ಆಗ್ಬೇಕು ಅಂತ. ಹೌದು, ಬಟ್ ಈ ಸೀಸನ್ ಅಲ್ಲಿ ಫಸ್ಟ್ ಗೆ ಗೊತ್ತಾಗ್ಬಿಡ್ತಾ ಅಂತ ವಿನ್ನರ್ ಗಿಲ್ಲಿನೇ ಅಂತ. ಗಿಲ್ಲಿ ಎಲ್ಲಿರ್ತಾರೋ ಅಲ್ಲಿ ಗಿಲ್ಲಿ ವಿನ್ ಆಗ್ಲೇಬೇಕು. ಗಿಲ್ಲಿ ಚೆನ್ನಾಗ್ ಆಡ್ತಿದ್ದಾನೆ,
ಎಲ್ಲ ಟಾಸ್ಕು ಚೆನ್ನಾಗಿ ಆಡ್ತಾನೆ, ಕೆಲವೊಂದು ಟಾಸ್ಕ್ ಬಿಟ್ಟಿಲ್ಲ ಅಂತ ಏನಿಲ್ಲ, ಎಲ್ಲೋ ಬೈ ಮಿಸ್ ಆಗಿರುತ್ತೆ ಕೆಲವೊಂದು ಇದು ಅಷ್ಟೇ, ಇನ್ನೆಲ್ಲ ಚೆನ್ನಾಗಿ ಆಡ್ಕೊಂಡೇ ಬಂದಿದ್ದಾನೆ. ಸುದೀಪ್ ಸರ್ ಕೈಲಿ ಫೈನಲ್ ಅಲ್ಲಿ ರೈಟ್ ಟು ಲೆಫ್ಟ್ ಯಾರು ಇರ್ಬೋದು? ಒಂದು ಪಕ್ಕ ಗಿಲ್ಲಿ ಇರ್ತಾರೆ, ಇನ್ನೊಂದು ಹೇಳಕ್ಕಾಗಲ್ಲ, ಕಾವ್ಯ ಇಲ್ಲಾಂದ್ರೆ ಧನುಷ್ ಅಂತ ನನ್ನ ಅನಿಸಿಕೆ. ಅಂದ್ರೆ ಟಾಪ್ ಗೆ ಯಾರು ಪೈಪೋಟಿ ಇಲ್ಲ, ಗಿಲ್ಲಿ. ರನ್ನರ್ಗೆ ಪೈಪೋಟಿ ಇದಾರ. ಹೌದು, ಓಕೆ, ಥ್ಯಾಂಕ್ ಯು. ವೆಲ್ಕಮ್. ತಡ ತಡ ದಾಸೆ ಕಡು ಚಿಕ್ಕ ಚಿಕ್ಕ ಚಕ್ಲಿ ಕಡು ನಮ್ಮಪ್ಪ ರಾಜ ಕೊತ್ಮಿರಿ ಬೀಜ ಸಾರದ ಸೊಪ್ಪು ನಿಮ್ಮಿಬ್ರು ಮಾಡೋ ತಪ್ಪು. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಗಿಲ್ಲಿ. ಯಾಕೆ ಗಿಲ್ಲಿ? ಅವನು ಚೆನ್ನಾಗಿ ಆಡ್ತಾನೆ, ಎಲ್ಲರಿಗೂ ಉಸ್ತಾನೆ, ರೋಸ್ಟ್ ಮಾಡ್ತಾನೆ ಎಲ್ಲರಿಗೂ. ಹಾ. ಅವನ್ಕೆ ಅದು ಗೆಲ್ಬೇಕು ಅವನು. ಓಕೆ, ಟಾಪ್ 2 ಯಾರು ಬರ್ಬೋದು? ರಕ್ಷಿತಾ ಮತ್ತೆ ಗಿಲ್ಲಿ. ರಕ್ಷಿತಾ, ಗಿಲ್ಲಿ. ರಕ್ಷಿತಾ ಹೇಗ್ ಆಡ್ತಾಳೆ? ರಕ್ಷಿತಾ ಚೆನ್ನಾಗಿ ಆಡ್ತಾಳೆ ಅವಳು. ಚೆನ್ನಾಗಿ ಆಡ್ತಾಳೆ. ಹ್ಮ್. ಕಾವ್ಯ? ಕಾವ್ಯ ಅವಳು ಚೆನ್ನಾಗಿ ಆಡ್ತಾಳೆ. ಓಕೆ, ಅಶ್ವಿನಿ ಗೌಡ ಬಗ್ಗೆ ಏನಂತೀರಾ? ಅಶ್ವಿನಿ ಗೌಡ ಗಿಲ್ಲಿ ಅವನ್ ಇದೇ ಇರಿಟೇಟ್ ಮಾಡ್ತಾನ ಅವನು ಗಿಲ್ಲಿ. ಓಕೆ, ಅಂದ್ರೆ ಯಾವಾಗ್ಲೂ ಜಗಳ ಜಗಳ ಮಾಡ್ತಾ ಇರ್ತಾಳ ಅವಳು. ಓಕೆ, ರಘು ಇದಾರಲ್ಲ ಅವ್ರ ಜೊತೆಗೆ? ರಘು ತುಂಬಾ ಒಳ್ಳೆಯವರು ಅವರು. ತುಂಬಾ ಒಳ್ಳೆಯವರು. ಓಕೆ, ರಾಶಿಕಾ? ರಾಶಿಕಾ ಆಟದಲ್ಲಿ ಸೂಪರ್ ಆಗಿ ಆಡ್ತಾಳ ಅವಳು. ಓಕೆ, ಧ್ರುವಂತ್ ಬಗ್ಗೆ ಏನಂತೀರಾ? ಧ್ರುವಂತು ಏನಿಲ್ಲ, ಹೆಂಗಸ್ತರ ಆಡ್ತಾನ, ಹುಡುಗಿ ತರ ಆಡ್ತಾನ? ಹುಡುಗಿ ತರ ಅವನ. ಓಕೆ, ಈ ಸರಿ ವಿನ್ನರ್ ಗಿಲ್ಲಿನ ಅಂತಾನ? ಗಿಲ್ಲಿ ಪಕ್ಕ ಗಿಲ್ಲಿ. ಪಕ್ಕ ಗಿಲ್ಲಿ. ಗಿಲ್ಲಿ ಗಿಲ್ಲಿ ಕಾಮಿಡಿ ಇಷ್ಟ ಆಗುತ್ತೆ, ಏನ್ ಇಷ್ಟ ಆಗುತ್ತೆ ನಿಮ್ಗೆ? ಕಾಮಿಡಿ ಪಕ್ಕ ನನಗೆ ಇಷ್ಟ ಆಗತ್ತದೆ. ಓಕೆ, ಅಮ್ಮ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀರಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಗಿಲ್ಲಿ. ಗಿಲ್ಲಿ ಅಂದ್ರೆ ಫೇವರೇಟ್ ನಿಮ್ಗೆ? ಗಿಲ್ಲಿ ಅಂದ್ರೆ favorite. ಯಾಕೆ ಫೇವರೇಟ್ ಅಂತ ಗಿಲ್ಲಿ? ಚೆನ್ನಾಗ್ ಆಡ್ತಾನೆ, ಬಡವರು, ಒಳ್ಳೆ ಹುಡುಗ, ಓಕೆ, ಬೆಳಿಬೇಕು ಬಡ್ರ ಮಕ್ಕಳು ಬೆಳಿಬೇಕು ಅಂತ. ಬೆಳಿಬೇಕು. ಓಕೆ, ಅವ್ರ ಜೊತೆಗೆ ಅಶ್ವಿನಿ ಗೌಡ ಇರ್ತಾರಲ್ಲ, ಅವ್ರ ಬಗ್ಗೆ ಏನಂತೀರಾ? ಅವ್ರೇನು ಅಷ್ಟೇ ಅವರೆಲ್ಲ ದುಡ್ಡಿರೋರಲ್ವಾ, ಹಾ. ಅಷ್ಟೇನು ಇದಿಲ್ಲ, ಅವ್ರ ದೌಲತ್ ಜಾಸ್ತಿ. ಓಕೆ, ಯಾವ ತರ ಆಡ್ತಿದಾರ ಅಂತೀರಾ ಅವ್ರು ಬಿಗ್ ಬಾಸ್ ಅಲ್ಲಿ? ಅವ್ರು ಸರಿ ಇಲ್ಲ, ಚೀಟಿಂಗ್ ಇದೆ ಅವ್ರು ಸ್ವಲ್ಪ. ಓಕೆ, ಚೀಟಿಂಗ್ ಇದೆ. ಇವ್ರ ಗಿಲ್ಲಿ ಚೆನ್ನಾಗ್ ಆಡ್ತಾರೆ. ಓಕೆ, ರಾಶಿಕಾ ಇದಾರ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ರಾಶಿಕಾನು ಪರವಾಗಿಲ್ಲ, ಚೆನ್ನಾಗ್ ಆಡ್ತಾ ಇದಾರೆ, ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಜೊತೆ ಕಾವು ಇರ್ತಾರೆ. ಅವರೆಲ್ಲ ಅಷ್ಟೇ, ಏನು ಅಷ್ಟಕ್ಕಷ್ಟೇನೆ ಗೇಮ್ ಏನು ಅಷ್ಟು ಚೆನ್ನಾಗಿಲ್ಲ ಅವ್ರದೆಲ್ಲಾನು. ಅವ್ರದೆಲ್ಲ ಫ್ರೆಂಡ್ಶಿಪ್ ಹೇಗಿದೆ ಅಂತೀರಾ? ಫ್ರೆಂಡ್ಶಿಪ್ ಇದೆ, ಫ್ರೆಂಡ್ಶಿಪ್ ಚೆನ್ನಾಗಿದೆ. ಫ್ರೆಂಡ್ಶಿಪ್ ಚೆನ್ನಾಗಿದೆ. ಚೆನ್ನಾಗಿದೆ. ರಘು ಇದಾರೆ, ಅವ್ರ ಬಗ್ಗೆ? ರಘುನು ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ. ಓಕೆ, ಈಗ ಯಾರು ಧನುಷ್ ಇದಾರೆ? ಧನುಷ್ ಪರವಾಗಿಲ್ಲ. ಧನುಷ್ ಬಂದ್ಬಿಟ್ಟು ಗೇಮ್ ಎಲ್ಲ ಮಸ್ತಾಗಿ ಆಡ್ತಾ ಇದ್ರು, ಎಲ್ಲೋ ಮಾತಾಡೋದ್ರಲ್ಲಿ ಕಮ್ಮಿ ಮಾಡ್ತಿದಾರ ಅಂತ. ಗೇಮ್ ಚೆನ್ನಾಗಿ ಆಡ್ತಾರೆ, ಮಾತಾಡೋದು ಕಮ್ಮಿ ಸ್ವಲ್ಪ. ಅವ್ರು ಒಂಥರ ಮೂಲೆ ಗುಂಪು ತರ ಮಾಡ್ಕೊಂಡು ಮೂಲೆ ಗುಂಪು ಅದೇ ಯಾರ ಜೊತೆನಿಲ್ಲ, ಒಂದಿಬ್ರು 3 ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ. ಓಕೆ, ಧ್ರುವಂತ್ ಬಗ್ಗೆ ಏನಂತೀರಾ? ಧ್ರುವಂತ್ ಅಷ್ಟೇ, ಅಷ್ಟಕ್ಕಷ್ಟೇ. ಅಷ್ಟಕ್ಕಷ್ಟೇ. ಅಂದ್ರೆ ರಕ್ಷಿತಾ ಜೊತೆ ಯಾವಾಗ್ಲೂ ಜಗಳ ಮಾಡ್ತಿರ್ತಾರೆ, ಏನಂತೀರಾ? ಜಗಳ ಮಾಡ್ತಾ ಇರ್ತಾರೆ ಅಷ್ಟೇ. ಓಕೆ, ರಕ್ಷಿತಾ ಹೇಗೆ ಆಡ್ತಿದ್ದಾಳೆ ಅಂತೀರಾ? ರಕ್ಷಿತಾನು ಸುಮಾರಾಗಿ ಆಡ್ತಾ ಇದಾರೆ. ರಕ್ಷಿತಾ ಸುಮಾರಾಗಿ ಆಡ್ತಾರೆ. ಟಾಪ್ 2 ಯಾರು ಬರ್ಬೋದು? ಟಾಪ್ 2 ಬಂದ್ರೆ ನೋಡ್ತೀರಮ್ಮ ಬಿಗ್ ಬಾಸ್? ಟಾಪ್ 2 ಯಾರು ಬರ್ಬೋದು ಅಂತ? ಕಾವ್ಯ ಬರ್ಬೋದು ಅಂತ ಅನ್ಸುತ್ತೆ. ಕಾವ್ಯ. ಹ್ಮ್. ಓಕೆ, ಅಂದ್ರೆ ಕಾವ್ಯನು ಗಿಲ್ಲಿ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತೀರಾ ಜೋಡಿ? ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಓಕೆ, ಈಗ ಎಲ್ರು ಹೇಳ್ತಿದ್ದಾರೆ ಗಿಲ್ಲಿ ಗೆಲ್ಬಾರ್ದು ಅಂತ ಹೇಳ್ತಿದ್ದಾರೆ, ಅದಕ್ಕೇನಂತೀರಾ? ಇಲ್ಲ ಇಲ್ಲ, ಗಿಲ್ಲಿನೇ ಗೆಲ್ಲೋದು, ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿನೇ ಗೆಲ್ಬೇಕು. ಹೌದು. ಅಂದ್ರೆ ಈ ಸೀಸನ್ ಗಿಲ್ಲಿಗೋಸ್ಕರನ ನೋಡ್ತಿದ್ರಾ ಅಥವಾ? ಇಲ್ಲ ಇಲ್ಲ, ನಾವು ದೇವನ್ ಫಸ್ಟ್ ಇಂದಾನು ನೋಡ್ತಾ ಇರ್ತೀವಿ, ಓಕೆ. ಸೀಸನ್ 1 ಇಂದಾನು ಹ್ಮ್. ನೋಡ್ತಾ ಇರ್ತೀವಿ. ಅಂದ್ರೆ ಈ ಸೀಸನ್ ಯಾವ ತರ ಇತ್ತು ಅಂತೀರಾ? ಚೆನ್ನಾಗಿದೆ, ಪರವಾಗಿಲ್ಲ ಈ ಸೀಸನ್. ಚೆನ್ನಾಗಿದೆ. ಥ್ಯಾಂಕ್ ಯು.